ನೋಡದ ಬುರುಡೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಈಗ ಕೊನೆಯ ಚಾನ್ಸ್ ಅನ್ನ ಕೊಡ್ತಾ ಇದೆ. ತಿಮರೋಡಿಗೆ ಲಾಸ್ಟ್ ಚಾನ್ಸ್ ಇದು. ಸದ್ಯಕ್ಕಂತೂ ಬೀಸೋ ದೊಣ್ಣೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಪ್ಪಿಸಿಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಇವತ್ತು ಮಧ್ಯಾಹ್ನ 2 ಗಂಟೆಯೊಳಗೆ, ಆದರೆ ವಿಚಾರಣೆಗೆ ಹಾಜರಾಗಲಿಲ್ಲ. ಅವರ ವಕೀಲರನ್ನ ಕಳಿಸ್ಕೊಟ್ರು. ಅವಾಗ ಏನಾಯ್ತು ಅಂತಂದ್ರೆ ಮತ್ತೆ 7 ದಿನಗಳ ಅವಕಾಶವನ್ನ ಕೊಡಲಾಗಿದೆ. ಹಲವು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಆ ಪ್ರಸ್ತಾಪಗಳನ್ನ ಕೇಳಿ ಎಸ್ಐಟಿ ಅಧಿಕಾರಿಗಳು ಆಯ್ತು ಇನ್ನ 7 ದಿನ ಅಂತ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ನಾಳೆಯಿಂದ 7 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಬೇಕು. 7 ದಿನದ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ಈಗ ಸೂಚನೆಯನ್ನ ಕೊಟ್ಟಿದೆ. ಉಳಿದ 3 4 ದಿನಗಳ ಒಳಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್, ವಿಠಲ್ ಗೌಡ ಇವರಿಗೆ ನೀವು 4 ದಿನಗಳ ಒಳಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಬುರುಡೆ ಗ್ಯಾಂಗ್ಗೆ ಕೊನೆಯ ಅವಕಾಶವನ್ನ ಎಸ್ಐಟಿ ನೀಡಿದೆ. 7 ದಿನಗಳ ಒಳಗೆ ನೀವೆಲ್ಲ ಬರಬೇಕು ಅಂತ ಹೇಳಿ. ನೆಲದ ಕಾನೂನಿನ ಲಾಭವನ್ನ ತಿಮರೋಡಿ ಗ್ಯಾಂಗ್ ಪಡೆದಿದೆ. ಸದ್ಯ 7 ದಿನದ ಒಳಗೆ ತಿಮರೋಡಿ ಏನಾದ್ರೂ ಬರದೇ ಇದ್ರೆ, ಯಾರದ್ದಾದ್ರೂ ಮಾತು ಕೇಳ್ಕೊಂಡು ಓಡಿ ಮಹೇಶಣ್ಣ ಅಂತ ಹೇಳ್ಕೊಂಡು ಯಾರಾದ್ರೂ ಓಡಿಸಿದರೆ ಎಸ್ಐಟಿ ಅವರು ಬಂದ್ವಿ ಮಹೇಶಣ್ಣ ಅಂತ ಹೇಳಿ 7 ದಿನದ ಒಳಗಡೆ ಬರ್ತಾರೆ. ಆ ರೀತಿಯ ಸೀನ್ ಕ್ರಿಯೇಟ್ ಆಗ್ಬೇಕಾ? 7 ದಿನದ ಒಳಗಡೆ ತಿಮರೋಡಿ ಏನಾದ್ರು ಬರೆದಿದ್ರೆ ಅರೆಸ್ಟ್ ಆಗೋದು ಫಿಕ್ಸ್ ಅಂತ ಎಸ್ಐಟಿ ಮೂಲಗಳು ಹೇಳ್ತಾ ಇವೆ. ತಿಮರೋಡಿ ಮುಂದೆ ಇರುವಂತ ಎಲ್ಲ ಅವಕಾಶಗಳು, ಎಲ್ಲ ದಾರಿಯನ್ನ ಈಗ ಎಸ್ಐಟಿ ಮುಚ್ಚಿ ಹಾಕಿದೆ. ಎಸ್ಐಟಿ ಕಚೇರಿಗೆ ಬರೋದೊಂದೇ ದಾರಿ ಈಗ. ಬರಲಿಲ್ಲ ಅಂತಂದ್ರೆ ಅರೆಸ್ಟ್. ನೋಡೋಣ 7 ದಿನ ಅಂತಂದ್ರೆ ನವೆಂಬರ್ 3ನೇ ತಾರೀಕುವರೆಗೂ ಟೈಮ್ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬರ್ತಾರಾ, ಅರೆಸ್ಟ್ ಆಗ್ತಾರಾ, ಏನಾಗುತ್ತೆ ನೋಡದ. ಬುರುಡೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಈಗ ಕೊನೆಯ ಚಾನ್ಸ್ ಅನ್ನ ಕೊಡ್ತಾ ಇದೆ. ತಿಮರೋಡಿಗೆ ಲಾಸ್ಟ್ ಚಾನ್ಸ್ ಇದು. ಸದ್ಯಕ್ಕಂತೂ ಬೀಸೋ ದೊಣ್ಣೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಪ್ಪಿಸಿಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಇವತ್ತು ಮಧ್ಯಾಹ್ನ 2 ಗಂಟೆಯೊಳಗೆ, ಆದರೆ ವಿಚಾರಣೆಗೆ ಹಾಜರಾಗಲಿಲ್ಲ. ಅವರ ವಕೀಲರನ್ನ ಕಳಿಸ್ಕೊಟ್ರು. ಅವಾಗ ಏನಾಯ್ತು ಅಂತಂದ್ರೆ ಮತ್ತೆ 7 ದಿನಗಳ ಅವಕಾಶವನ್ನ ಕೊಡಲಾಗಿದೆ. ಹಲವು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಆ ಪ್ರಸ್ತಾಪಗಳನ್ನ ಕೇಳಿ ಎಸ್ಐಟಿ ಅಧಿಕಾರಿಗಳು ಆಯ್ತು ಇನ್ನ 7 ದಿನ ಅಂತ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ನಾಳೆಯಿಂದ 7 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಬೇಕು. 7 ದಿನದ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ಈಗ ಸೂಚನೆಯನ್ನ ಕೊಟ್ಟಿದೆ. ಉಳಿದ 3 4 ದಿನಗಳ ಒಳಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್, ವಿಠಲ್ ಗೌಡ ಇವರಿಗೆ ನೀವು 4 ದಿನಗಳ ಒಳಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಬುರುಡೆ ಗ್ಯಾಂಗ್ಗೆ ಕೊನೆಯ ಅವಕಾಶವನ್ನ ಎಸ್ಐಟಿ ನೀಡಿದೆ. 7 ದಿನಗಳ ಒಳಗೆ ನೀವೆಲ್ಲ ಬರಬೇಕು ಅಂತ ಹೇಳಿ. ನೆಲದ ಕಾನೂನಿನ ಲಾಭವನ್ನ ತಿಮರೋಡಿ ಗ್ಯಾಂಗ್ ಪಡೆದಿದೆ. ಸದ್ಯ 7 ದಿನದ ಒಳಗೆ ತಿಮರೋಡಿ ಏನಾದ್ರೂ ಬರದೇ ಇದ್ರೆ, ಯಾರದ್ದಾದ್ರೂ ಮಾತು ಕೇಳ್ಕೊಂಡು ಓಡಿ ಮಹೇಶಣ್ಣ ಅಂತ ಹೇಳ್ಕೊಂಡು ಯಾರಾದ್ರೂ ಓಡಿಸಿದರೆ ಎಸ್ಐಟಿ ಅವರು ಬಂದ್ವಿ ಮಹೇಶಣ್ಣ ಅಂತ ಹೇಳಿ 7 ದಿನದ ಒಳಗಡೆ ಬರ್ತಾರೆ. ಆ ರೀತಿಯ ಸೀನ್ ಕ್ರಿಯೇಟ್ ಆಗ್ಬೇಕಾ? 7 ದಿನದ ಒಳಗಡೆ ತಿಮರೋಡಿ ಏನಾದ್ರು ಬರೆದಿದ್ರೆ ಅರೆಸ್ಟ್ ಆಗೋದು ಫಿಕ್ಸ್ ಅಂತ ಎಸ್ಐಟಿ ಮೂಲಗಳು ಹೇಳ್ತಾ ಇವೆ. ತಿಮರೋಡಿ ಮುಂದೆ ಇರುವಂತ ಎಲ್ಲ ಅವಕಾಶಗಳು, ಎಲ್ಲ ದಾರಿಯನ್ನ ಈಗ ಎಸ್ಐಟಿ ಮುಚ್ಚಿ ಹಾಕಿದೆ. ಎಸ್ಐಟಿ ಕಚೇರಿಗೆ ಬರೋದೊಂದೇ ದಾರಿ ಈಗ. ಬರಲಿಲ್ಲ ಅಂತಂದ್ರೆ ಅರೆಸ್ಟ್. ನೋಡೋಣ 7 ದಿನ ಅಂತಂದ್ರೆ ನವೆಂಬರ್ 3ನೇ ತಾರೀಕುವರೆಗೂ ಟೈಮ್ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬರ್ತಾರಾ, ಅರೆಸ್ಟ್ ಆಗ್ತಾರಾ, ಏನಾಗುತ್ತೆ ನೋಡದ. ಬುರುಡೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಈಗ ಕೊನೆಯ ಚಾನ್ಸ್ ಅನ್ನ ಕೊಡ್ತಾ ಇದೆ. ತಿಮರೋಡಿಗೆ ಲಾಸ್ಟ್ ಚಾನ್ಸ್ ಇದು. ಸದ್ಯಕ್ಕಂತೂ ಬೀಸೋ ದೊಣ್ಣೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಪ್ಪಿಸಿಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಇವತ್ತು ಮಧ್ಯಾಹ್ನ 2 ಗಂಟೆಯೊಳಗೆ, ಆದರೆ ವಿಚಾರಣೆಗೆ ಹಾಜರಾಗಲಿಲ್ಲ. ಅವರ ವಕೀಲರನ್ನ ಕಳಿಸ್ಕೊಟ್ರು. ಅವಾಗ ಏನಾಯ್ತು ಅಂತಂದ್ರೆ ಮತ್ತೆ 7 ದಿನಗಳ ಅವಕಾಶವನ್ನ ಕೊಡಲಾಗಿದೆ. ಹಲವು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಆ ಪ್ರಸ್ತಾಪಗಳನ್ನ ಕೇಳಿ ಎಸ್ಐಟಿ ಅಧಿಕಾರಿಗಳು ಆಯ್ತು
ಇನ್ನ 7 ದಿನ ಅಂತ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ನಾಳೆಯಿಂದ 7 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಬೇಕು. 7 ದಿನದ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ SIT ಈಗ ಸೂಚನೆಯನ್ನ ಕೊಟ್ಟಿದೆ. ಉಳಿದ 3 4 ದಿನಗಳ ಒಳಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್, ವಿಠಲ್ ಗೌಡ ಇವರಿಗೆ ನೀವು 4 ದಿನಗಳ ಒಳಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಬುರುಡೆ ಗ್ಯಾಂಗ್ಗೆ ಕೊನೆಯ ಅವಕಾಶವನ್ನ SIT ನೀಡಿದೆ. 7 ದಿನಗಳ ಒಳಗೆ ನೀವೆಲ್ಲ ಬರಬೇಕು ಅಂತ ಹೇಳಿ. ನೆಲದ ಕಾನೂನಿನ ಲಾಭವನ್ನ ತಿಮರೋಡಿ ಗ್ಯಾಂಗ್ ಪಡೆದಿದೆ. ಸದ್ಯ 7 ದಿನದ ಒಳಗೆ ತಿಮರೋಡಿ ಏನಾದ್ರೂ ಬರದೇ ಇದ್ರೆ, ಯಾರದ್ದಾದ್ರೂ ಮಾತು ಕೇಳ್ಕೊಂಡು ಓಡಿ ಮಹೇಶಣ್ಣ ಅಂತ ಹೇಳ್ಕೊಂಡು ಯಾರಾದ್ರೂ ಓಡಿಸಿದರೆ SIT ಅವರು ಬಂದ್ವಿ ಮಹೇಶಣ್ಣ ಅಂತ ಹೇಳಿ 7 ದಿನದ ಒಳಗಡೆ ಬರ್ತಾರೆ. ಆ ರೀತಿಯ ಸೀನ್ ಕ್ರಿಯೇಟ್ ಆಗ್ಬೇಕಾ? 7 ದಿನದ ಒಳಗಡೆ ತಿಮರೋಡಿ ಏನಾದ್ರು ಬರೆದಿದ್ರೆ ಅರೆಸ್ಟ್ ಆಗೋದು ಫಿಕ್ಸ್ ಅಂತ SIT ಮೂಲಗಳು ಹೇಳ್ತಾ ಇವೆ. ತಿಮರೋಡಿ ಮುಂದೆ ಇರುವಂತ ಎಲ್ಲ ಅವಕಾಶಗಳು, ಎಲ್ಲ ದಾರಿಯನ್ನ ಈಗ SIT ಮುಚ್ಚಿ ಹಾಕಿದೆ. SIT ಕಚೇರಿಗೆ ಬರೋದೊಂದೇ ದಾರಿ. ಈಗ ಬರಲಿಲ್ಲ ಅಂತಂದ್ರೆ ಅರೆಸ್ಟ್. ನೋಡೋಣ, 7 ದಿನ ಅಂತಂದ್ರೆ ನವೆಂಬರ್ 3ನೇ ತಾರೀಕುವರೆಗೂ ಟೈಮ್ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬರ್ತಾರಾ, ಅರೆಸ್ಟ್ ಆಗ್ತಾರಾ, ಏನಾಗುತ್ತೆ? ಬುರುಡೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ಗೆ SIT ಈಗ ಕೊನೆಯ ಚಾನ್ಸ್ ಅನ್ನ ಕೊಡ್ತಾ ಇದೆ. ತಿಮರೋಡಿಗೆ ಲಾಸ್ಟ್ ಚಾನ್ಸ್ ಇದು. ಸದ್ಯಕ್ಕಂತೂ ಬೀಸೋ ದೊಣ್ಣೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಪ್ಪಿಸಿಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಇವತ್ತು ಮಧ್ಯಾಹ್ನ 2 ಗಂಟೆಯೊಳಗೆ. ಆದ್ರೆ ವಿಚಾರಣೆಗೆ ಹಾಜರಾಗಲಿಲ್ಲ. ಅವರ ವಕೀಲರನ್ನ ಕಳಿಸ್ಕೊಟ್ರು. ಅವಾಗ ಏನಾಯ್ತು ಅಂತಂದ್ರೆ ಮತ್ತೆ 7 ದಿನಗಳ ಅವಕಾಶವನ್ನ ಕೊಡಲಾಗಿದೆ. ಹಲವು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಆ ಪ್ರಸ್ತಾಪಗಳನ್ನ ಕೇಳಿ SIT ಅಧಿಕಾರಿಗಳು ಆಯ್ತು ಇನ್ನ 7 ದಿನ ಅಂತ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ನಾಳೆಯಿಂದ 7 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಬೇಕು. 7 ದಿನದ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ SIT ಈಗ ಸೂಚನೆಯನ್ನ ಕೊಟ್ಟಿದೆ. ಉಳಿದ 3 4 ದಿನಗಳ ಒಳಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್, ವಿಠಲ್ ಗೌಡ ಇವರಿಗೆ ನೀವು 4 ದಿನಗಳ ಒಳಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ಬುರುಡೆ ಗ್ಯಾಂಗ್ಗೆ ಕೊನೆಯ ಅವಕಾಶವನ್ನ SIT ನೀಡಿದೆ. 7 ದಿನಗಳ ಒಳಗೆ ನೀವೆಲ್ಲ ಬರಬೇಕು ಅಂತ ಹೇಳಿ. ನೆಲದ ಕಾನೂನಿನ ಲಾಭವನ್ನ ತಿಮರೋಡಿ ಗ್ಯಾಂಗ್ ಪಡೆದಿದೆ. ಸದ್ಯ 7 ದಿನದ ಒಳಗೆ ತಿಮರೋಡಿ ಏನಾದ್ರೂ ಬರದೇ ಇದ್ರೆ, ಯಾರದ್ದಾದ್ರೂ ಮಾತು ಕೇಳ್ಕೊಂಡು ಓಡಿ ಮಹೇಶಣ್ಣ ಅಂತ ಹೇಳ್ಕೊಂಡು ಯಾರಾದ್ರೂ ಓಡಿಸಿದರೆ SIT ಅವರು ಬಂದ್ವಿ ಮಹೇಶಣ್ಣ ಅಂತ ಹೇಳಿ 7 ದಿನದ ಒಳಗಡೆ ಬರ್ತಾರೆ. ಆ ರೀತಿಯ ಸೀನ್ ಕ್ರಿಯೇಟ್ ಆಗ್ಬೇಕಾ? 7 ದಿನದ ಒಳಗಡೆ ತಿಮರೋಡಿ ಏನಾದ್ರು ಬರೆದಿದ್ರೆ ಅರೆಸ್ಟ್ ಆಗೋದು ಫಿಕ್ಸ್ ಅಂತ SIT ಮೂಲಗಳು ಹೇಳ್ತಾ ಇವೆ. ತಿಮರೋಡಿ ಮುಂದೆ ಇರುವಂತ ಎಲ್ಲ ಅವಕಾಶಗಳು, ಎಲ್ಲ ದಾರಿಯನ್ನ ಈಗ SIT ಮುಚ್ಚಿ ಹಾಕಿದೆ. SIT ಕಚೇರಿಗೆ ಬರೋದೊಂದೇ ದಾರಿ. ಈಗ ಬರಲಿಲ್ಲ ಅಂತಂದ್ರೆ ಅರೆಸ್ಟ್. ನೋಡೋಣ, 7 ದಿನ ಅಂತಂದ್ರೆ ನವೆಂಬರ್ 3ನೇ ತಾರೀಕುವರೆಗೂ ಟೈಮ್ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬರ್ತಾರಾ, ಅರೆಸ್ಟ್ ಆಗ್ತಾರಾ, ಏನಾಗುತ್ತೆ?